ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಫಲಿತಾಂಶ ಹೊರಬಿದ್ದ ಬಳಿಕ ಕೂಡ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಆಗಿರುವ ಹೈ ಡ್ರಾಮಾಗಳಿಗೆಲ್ಲ ಫುಲ್ ಸ್ಟಾಪ್ ಬಿಟ್ಟು ಅಂತೂ ಇಂತೂ ದಳಪತಿ ವಿಜಯ್ ಇವತ್ತು ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ದಳಪತಿ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ತಮಿಳುನಾಡಿನಲ್ಲಿ ಇವತ್ತಿನಿಂದ ಶುರುವಾಗಲಿದೆ. ದಳಪತಿಯ ದರ್ಬಾರ್ ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಲಿದ್ದು ಈಗಾಗಲೇ ನೆಹರು ಕ್ರೀಡಾಂಗಣಕ್ಕೆ ಫ್ಯಾನ್ಸ್ ಕೂಡ ಆಗಮಿಸುತ್ತಿದ್ದಾರಂತೆ. ತಮಿಳುನಾಡಿನಾದ್ಯಂತ ವಿಜಯ್ ರಾರಾಜಿಸ್ತಾ ಇದೆ. ಅವರಿಗೆ ಸಂಬಂಧಪಟ್ಟಂತಹ ಫ್ಲೆಕ್ಸ್ಗಳು ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಅವರ ಜೊತೆಗೆ ಕೆಲವರು ಸಚಿವರಾಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅಲ್ಲಿಗೆ ತಮಿಳುನಾಡಿನ ಜನ ಏನ್ ಡಿಸೈಡ್ ಮಾಡಿದ್ರಲ್ಲ, ಟಿವಿಕೆ ಪಕ್ಷ ವಿಜಯ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ತಮಿಳುನಾಡಿನಲ್ಲಿ ಅಂತ ಮತದಾರರ ಓಟ್ಗಳೇನಿತ್ತಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಬೆಲೆ ಸಿಕ್ಕಿದೆ ಅಂತ ನಿನ್ನೆಯಿಂದಲೂ ಕೂಡ ಫ್ಯಾನ್ಸ್ ಬಹಳ ಸಂಭ್ರಮಿಸುತ್ತಿದ್ದಾರೆ. ಕಾರಣ ಫಲಿತಾಂಶ ಬಂದರೂ ಕೂಡ ಸರ್ಕಾರ ರಚನೆ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ ವಿಜಯ್ ಅವರಿಗೆ ಅಂತ. ಎಷ್ಟರ ಮಟ್ಟಿಗೆ ಹೈಡ್ರಾಮಾಗಳಾಯಿತು ತಮಿಳುನಾಡಿನಾದ್ಯಂತ ಅನ್ನೋದನ್ನ ಗಮನಿಸಿದ್ರಿ ರಾಜಕೀಯದಲ್ಲಿ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿತ್ತು. ಅಂತೂ ಇಂತೂ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ತಮಿಳುನಾಡು ಸಾಕ್ಷಿಯಾಗ್ತಾ ಇದೆ. ಅದರಲ್ಲಿ ವಿಜಯ್ ಜೊತೆ ಸುನಿಲ್ ಆನಂದ್ ಪ್ರಮಾಣ ವಚನ. ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು. ಕಾರಣ ತುಮಕೂರು ಮೂಲದ ಟಿವಿಕೆ ಪಕ್ಷದ ಶಾಸಕರು ಆನಂದ್ ಮೆಟ್ಟುಪಾಳ್ಯಂ ಕ್ಷೇತ್ರದಲ್ಲಿ ಟಿವಿಕೆಯಿಂದ ಗೆದ್ದಿದ್ದಾರೆ. ಸುನಿಲ್ ಆನಂದ್ ಸೇರಿ ಒಟ್ಟು 9 ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದಳಪತಿ ವಿಜಯ್ ಕ್ಯಾಬಿನೆಟ್ನಲ್ಲಿ ಕನ್ನಡಿಗನಿಗೂ ಕೂಡ ಸ್ಥಾನಮಾನ ಸಿಗ್ತಾ ಇರೋದು ಹೆಮ್ಮೆಯ ವಿಚಾರ. ಇವತ್ತು ವಿಜಯ್ ಜೊತೆ ಸುನಿಲ್ ಆನಂದ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕದವರು ಅಂತ, ತುಮಕೂರು ಮೂಲದವರು. ಟಿವಿಕೆ ಪಕ್ಷದಿಂದ ಸ್ಪರ್ಧೆ ಮಾಡಿ ಸುನಿಲ್ ಆನಂದ್ ಗೆದ್ದಿದ್ದಾರೆ. ಬಟ್ ಇವತ್ತು ಸಚಿವರಾಗಿ ಅವರು ಕೂಡ ವಿಜಯ್ ಅವರ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋದು ಕನ್ನಡಿಗರಾಗಿ ಹೆಮ್ಮೆಯ ಸಂಗತಿ. ಪಂಚರಾಜ್ಯಗಳ ಫಲಿತಾಂಶ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದ್ದಕ್ಕೆ ಕಾರಣ ತಮಿಳುನಾಡಿನ ಫಲಿತಾಂಶ ಕೂಡ ಅದರಲ್ಲಿ ಸೇರ್ಕೊಳ್ತು. ಕಾರಣ ಹೊಸದೊಂದು ಪಕ್ಷದ ಉದಯ, ಅದರ ಸಾರಥ್ಯ ವಹಿಸಿದ್ದು ವಿಜಯ್ 108 ಸ್ಥಾನಗಳನ್ನ ಗೆಲ್ಲೋ ಮೂಲಕ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ಟಾಕ್ಗಳ ಮಧ್ಯದಲ್ಲೇ ಬಹಳ ಈಸಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ಒಂದಷ್ಟು ಹೈಡ್ರಾಮಾಗಳ ಬಳಿಕ ಅಂತೂ ಇಂತೂ ಚಿಕ್ಕ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡು ಬಹುಮತ ಸಾಬೀತುಪಡಿಸಿಕೊಂಡು ಈಗ ಅಧಿಕಾರದ ಗದ್ದುಗೆ ಹಿಡಿತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಇವತ್ತಿನಿಂದ ತಮಿಳುನಾಡಿಗೆ ಇದೇ ಮೊದಲ ಬಾರಿ ಕ್ರಿಶ್ಚಿಯನ್ ಮುಖ್ಯಮಂತ್ರಿ 13ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ವಿಜಯ್. ಪ್ರಮಾಣ ವಚನದಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲ ಕೊಟ್ಟಾಗಿದೆ. 5 ಜನ ಶಾಸಕರು ಕೂಡ ಈಗ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ದಿಗ್ಗಜ ನಾಯಕರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರ ಜೊತೆಗೆ ಚಿಕ್ಕ ಪುಟ್ಟ ಮಿತ್ರ ಪಕ್ಷಗಳು ಕೂಡ ಈಗ ಟಿವಿಕೆ ಪಕ್ಷಕ್ಕೆ ಅತಿ ದೊಡ್ಡ ಬೆಂಬಲವಾಗಿ ನಿಂತು ಸರ್ಕಾರ ರಚನೆ ಮಾಡುವಲ್ಲಿ ಹಾದಿಯನ್ನ ಸುಲಭ ಮಾಡಿಕೊಟ್ಟಿರೋದ್ರಿಂದ ಅವರ ಡಿಮ್ಯಾಂಡ್ಗಳನ್ನ ಪೂರೈಸಿ ಇವತ್ತು ಸರ್ಕಾರ ರಚನೆಗೆ ವಿಜಯ್ ಅವರು ಮುಂದಾಗ್ತಿದ್ದಾರೆ ಅಂತ. ಪ್ರಮುಖವಾಗಿ ಮೊದಲ ಬಾರಿ ತಮಿಳುನಾಡಿನಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟವರು ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಹಾಗಾಗಿ ಅತಿ ದೊಡ್ಡ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಹೇಗಿರಲಿದೆ ಗೊತ್ತಾ ದಳಪತಿ ವಿಜಯ್ ಅವರ ಕ್ಯಾಬಿನೆಟ್? ಟಿವಿಕೆಯಲ್ಲಿ ಯುವಕರು, ಮಹಿಳೆಯರು, ದಲಿತರು ಕೂಡ ನೋಡೋದಕ್ಕೆ ಸಿಗ್ತಾರಂತೆ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಸಾಧ್ಯತೆ ಇದೆ ವಿಜಯ್ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಿಜಯ್ ಸಿಎಂ, ಸಂಗೋಟಿಯನ್ಗೆ ಡಿಸಿಎಂ ಪಟ್ಟ ಕಟ್ಟೋದು ಪಕ್ಕ. ಕನ್ನಡಿಗ ಸುನಿಲ್ ಆನಂದ್ಗೂ ಕೂಡ ಪ್ರಮುಖ ಖಾತೆಯನ್ನ ನೀಡಲಿದ್ದಾರೆ ವಿಜಯ್. ಕಾಂಗ್ರೆಸ್ನ 2 ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗಲಿದೆ. ವಿಸಿಕೆಗೆ 1, ಸಿಪಿಐ ಪ್ಲಸ್ ಸಿಪಿಐಎಂಗೆ 2 ಮಂತ್ರಿ ಸ್ಥಾನ ಫಿಕ್ಸ್. ಪಕ್ಷದ ಮೂಲಗಳ ಪ್ರಕಾರ ಸಂಭಾವ್ಯ ಸಚಿವರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಂಗಾಗಿ ವಿಜಯ್ ಅವರಿಗೆ ಸಂಬಂಧಪಟ್ಟಂತ ಆ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ, ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಅತಿ ಹೆಚ್ಚಿನ ಪ್ರಾತಿನಿಧ್ಯ ಯುವಕರು, ಮಹಿಳೆಯರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರೆಲ್ಲ ಇರಬಹುದು ಸಚಿವರ ಸಂಭಾವ್ಯ ಪಟ್ಟಿ ಕೂಡ ಈಗ ಉನ್ನತ ಮೂಲಗಳಿಂದ ಸಿಕ್ಕಿರೋ ಪ್ರಕಾರ ಕೆಎ ಸಂಗೋಟಿಯನ್ ಡಿಸಿಎಂ ಆಗಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿಯನ್ನು ಅವರಿಗೆ ನೀಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಎನ್ ಆನಂದ್ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆಗಳಿದೆ ಅಂತ.
ಸಿಟಿಆರ್ ನಿರ್ಮಲ್ ಕುಮಾರ್ ಇಂಧನ ಇಲಾಖೆಯ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಆದವ್ ಅರ್ಜುನ್ ಅಬಕಾರಿ ಮತ್ತು ಕ್ರೀಡಾ ಇಲಾಖೆಯ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಪಿ ವಿಶ್ವನಾಥನ್ ಕಂದಾಯ ಅಥವಾ ಸಾರಿಗೆ ಇಲಾಖೆ, ಅರುಣ್ ರಾಜ್ ವಾಣಿಜ್ಯ ತೆರಿಗೆ ಮತ್ತು ನೋಂದಣಿ ಇಲಾಖೆಯ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. ಮುಸ್ತಫಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡುವಂತಹ ಸಾಧ್ಯತೆಗಳಿದ್ದು, ರಾಜಮೋಹನ್ ಆದಿ ದ್ರಾವಿಡ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆಯಂತೆ. ವೆಂಕಟರಾಮನ್ ಶಾಲಾ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ನೀಡುವ ಸಾಧ್ಯತೆ ಅಂತ. ಇದು ಸಂಭಾವ್ಯರ ಪಟ್ಟಿ. ಪಕ್ಷದ ಉನ್ನತ ಮೂಲಗಳಿಂದ ಹೊರಬಿದ್ದಿರುವ ಮಾಹಿತಿಯ ಪ್ರಕಾರ ಇವತ್ತು ಸರಿಸುಮಾರು 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆ 9 ಸಚಿವರಿಗೂ ಕೂಡ ಯಾವ್ಯಾವ ಖಾತೆ ಕೊಡುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ಚರ್ಚೆಗಳು ಪ್ರಾರಂಭ ಆಗಿದೆ.